ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ಐಐಐಟಿ ಆಡಿಟೋರಿಯಂನಲ್ಲಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು. ಹೊಸಹಳ್ಳಿ ಕಡಬಗೆರೆ ಮಾರ್ಗಕ್ಕೆ ಅಡಿಗಲ್ಲು ಹಾಕಲಾಗಿದೆ. ಕೆಂಪಾಪುರ ಜೆಪಿ ನಗರ ನಡುವಿನ ಮಾರ್ಗ ಇದೆ. ಕೆಂಪೇಗೌಡರನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೆನಪಿಸಿಕೊಂಡ್ರು. ಹಾಗೆಯೇ ಬೆಂಗಳೂರು ಅಣ್ಣಮ್ಮ ತಾಯಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ವೇಳೆ ನಮನ ಸಲ್ಲಿಸುವಂತ ಕೆಲಸವನ್ನು ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ನಮ್ಮ ಮೆಟ್ರೋ ಮೂರನೇ ಹಂತದ ಯೋಜನೆಗೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಇವತ್ತು ನಡೆದಂಥ ಕಾರ್ಯಕ್ರಮದಲ್ಲಿ ಈ ಕೆಲಸವನ್ನು ಮಾಡಿದ್ದಾರೆ. 44.65 ಕಿಲೋಮೀಟರ್ ವ್ಯಾಪ್ತಿ, ಹಾಗೆಯೇ 15.611 ಕೋಟಿ ರೂಪಾಯಿ ವೆಚ್ಚ ಇರುತ್ತೆ. ಹೊಸಹಳ್ಳಿ ಟು ಕಡಬಗೆರೆ ಮಾರ್ಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಡಿಗಲ್ಲು ಹಾಕಿರೋದು. ಕೆಂಪಾಪುರ ಮತ್ತು ಜೆಪಿ ನಗರ ನಡುವಿನ ಮಾರ್ಗ ಇದು. ಈ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆಂಪೇಗೌಡರನ್ನ ನೆನಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಬೆಂಗಳೂರಿಗೆ ಅವರ ಕೊಡುಗೆ ಏನು, ಬೆಂಗಳೂರಿನ ನಿರ್ಮಾತೃ ಅಂತ ಅವರನ್ನ ಯಾಕೆ ಕರೀತಾರೆ ಎನ್ನುವಂಥದ್ದಾಗಿಯೂ ಕೂಡ ಉಲ್ಲೇಖ ಮಾಡಿದರು. ಅಷ್ಟೇ ಅಲ್ಲದೆ ಬೆಂಗಳೂರು ಅಣ್ಣಮ್ಮ ತಾಯಿಗೆ ಪ್ರಧಾನಿ ನಮನವನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಇದೇ ವೇಳೆ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬಹು ನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ಮಾಡಿದ್ದಾರೆ. ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಸಿದ್ದರಾಮಯ್ಯ, ಧನ್ಯವಾದಗಳು ಸರ್. ಬಂಧುಗಳೇ, ಇನ್ನೀಗ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಜೊತೆಯಾಗ್ತಿದ್ದೇವೆ. ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಬೆಂಗಳೂರು ಮೆಟ್ರೋ ಹಂತ 3ರ ಶಂಕುಸ್ಥಾಪನೆಯನ್ನ ನೆರವೇರಿಸಿಕೊಡಬೇಕಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಲ್ಲಿ ವಿನಮ್ರ ಕೋರಿಕೆ. We now request the Honorable Prime Minister of India, Shri Narendra Modi ji, to kindly press the button and inaugurate of yellow metro line from RV Road Metro Station to Bommasandra and laying the foundation stone of Bengaluru Metro Phase 3. ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಉದ್ಘಾಟನೆಯಾಗಿದೆ. 19.15 ಕಿಲೋಮೀಟರ್ ಮಾರ್ಗ ಇದು. Thank you very much, Honorable Prime Minister. बहुत ಧನ್ಯವಾದ ಸರ್. ಎಲ್ಲರ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ಅನಂತ ವಂದನೆಗಳು. We request all of you to kindly sit back for the next few minutes. Let's watch the video and the development work taking place. So all of you sit back for the next few minutes. Let's have the video, please. Over the past 11 years, under the visionary leadership of the Honorable Prime Minister, India's rail network has emerged. Under the visionary leadership of the Honorable Prime Minister, India's rail network has emerged as the backbone of mobility. कोई बाहर से वंदे भारत के जरिए आ रहा हो तो उसके बाद सीधे मेट्रो पर चढ़कर शहर में अपने घर जा सकता है.